ಗೈಸ್, ಇದು ನಮ್ಮ ಚೆರಿ ಅಂತ. ಗೈಸ್, ಚೆರಿನ ಮಾತಾಡ್ಸ್ಕೊಂಡು ಅಂಗಡಿ ಕಡೆಗೆ ಹೋದೆ. ಆ ಕಡೆ ಬರುವಾಗ ಲಾಲಿಪಾಪ್ ತಗೊಂಡು ಚೀಪ್ ಓದ್ತಿದೆ. ಎಲ್ಲ ನನ್ನೇನು ಓದ್ತಿದ್ರು. ಗೈಸ್, ಮತ್ತು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ನಮ್ಮ ಅಜ್ಜಿ ಚಪಾತಿ ಕೊಟ್ಟರು. ಚಪಾತಿ ಜೊತೆಗೆ ರಾತ್ರಿ ಸಾಂಬಾರು. ನಾಷ್ಟ ಮಾಡಿಕೊಂಡು ಅಕ್ಕಿ ಕೊಡ್ತಾಯಿದ್ದೀವಿ ಅಂತ ಮೆಸೇಜ್ ಹಾಕಿದ್ರು. ಮೆಸೇಜ್ ನೋಡಿಬಿಟ್ಟು ಚೀಲ ತೊಗೊಂಡು ಅಕ್ಕಿ ತಗೊಬರೋಕೆ ಹೋದೆ. ಗೈಸ್, ಮತ್ತು ನಾನು ನಮ್ಮ ತಾತ ಹೊಲ್ದ ಹತ್ರ ಹೋದು. ನಾವು ಹೋಗಿದ್ದು ನೋಡಿ ನಮ್ಮ ತಮ್ಮ ಬಂದ. ಹಿಂಗೆ ಬಂದ, ಹಂಗೆ ಹೋದ. ಗೈಸ್, ನೀವು ನೋಡ್ತಿರ್ಬೋದು, ಸಾಮಾನ್ಯವಾಗಿ ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದನ್ನ ನಮ್ಮ ಸೈಡಲ್ಲಿ ಎರೆಹುಳು ಅಂತ ಕರಿತೀವಿ. ಆ್ಯಂಡ್ ಇದು ಈ ಕೊಳ್ತಿರೋ ಜಾಗದಲ್ಲಿ ಸಿಗೋಂಥದ್ದು. ಇದರಿಂದ ನಮಗೇನು ಉಪಯೋಗ ಅಂದರೆ, ನಾವು ಈ ಕೆಲಸ ಇಲ್ದಿರೋ ಟೈಮಲ್ಲಿ ಎಲ್ಲ ಮೀನು ಹಿಡಿಯೋಕೆ ಹೋಗ್ತಿದ್ದೋ, ಅವಾಗ ಬಳಸ್ತಿದ್ದೋ ಇದನ್ನ. ಇವಾಗ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿಲ್ಲ. ಹಂಗಾಗಿ ಅಂಥ ಗನಂದಾರಿ ಕೆಲಸ ಎಲ್ಲನೂ ಮಾಡೋಕ್ಕೆ ಹೋಗ್ತಾ ಇಲ್ಲ. ನೀವೇನು ಮಾಡ್ತಿದ್ರಿ ನಿಮಗೆ ಸಿಕ್ಕಿದರೆ ಅದನ್ನ ಕಮೆಂಟ್ ಮಾಡಿ. ನೋಡಿ ಗೈಸ್, ಎಷ್ಟು ಉದ್ದ ಇದೆ. ಇಷ್ಟೇ ಅಲ್ಲ, ಇನ್ನೂ ತುಂಬ ಉದ್ದ ಬರುತ್ತೆ ಇದು. ಗೈಸ್, ಇದೇ ಥರ ಗದ್ದೆ ಬದ ಸವರೋದು. ಈ ಕಡೆಯಿಂದ ನಾನು ಗದ್ದೆ ಬದ ಸವರ್ಕೊಂಡ್ಬಂದೆ. ಇನ್ನು ಆ ಕಡೆ ತಳಭಾಗ ಅಂದರೆ ಕೆಳಗಡೆ ನಮ್ಮ ಅಜ್ಜ ದಿಂಡು ಹಾಕ್ತಿದ್ರು. ತೋರಿಸ್ತೀನಿ ಮುಂದೆ. ಈ ಥರ ಗದ್ದೆ ಬದ ಸವರೋದು ಏನಕ್ಕಪ್ಪ ಅಂತಂದರೆ, ಈ ನಾಲ್ಕು ಮೂಲೆ ಕರೆಕ್ಟಾಗಿರಲಿ ಅಂತ, ಕ್ಲೀನಾಗಿ ಕಾಣಿಸ್ಲಿ ಅಂತ, ಮತ್ತು ಈ ಪೈರು ನಾಟಿ ಮಾಡಿದಾಗ ಕರೆಕ್ಟಾಗಿ ಗೋಡೆ ಒತ್ತಿಗಿರಲಿ ಅಂತ. ಆ್ಯಂಡ್ ನೀವು ಥಿಂಕ್ ಮಾಡ್ತಿರ್ತೀರ, ಅಂದರೆ ಈ ರೈತರಿಗೆಲ್ಲ ಗೊತ್ತಿರುತ್ತಲ್ಲ, ಗದ್ದೆ ಮಾಡೋರಿಗೆ, ಏನಪ್ಪ ಇವನು ಇನ್ನೂ ಹೊಗೆ ಕಡ್ಡಿನೇ ಉಳಿಸಿಲ್ಲ, ಆಗಲೇ ಗದ್ದೆ ಬದ ಸವರ್ತಿದ್ದಾನಲ್ಲಪ್ಪ ದಿಂಡು ಹಾಕ್ಕೊಂಡು ಅಂತ. ಹೌದು ಗೈಸ್, ಅದನ್ನ ನಾವು ಫಸ್ಟು ರೋಟ್ರಿ ಓಡಿಸ್ಬೇಕಿತ್ತು. ಬಟ್ ನಾನು ರೋಟ್ರಿ ಓಡಿಸಿಲ್ಲ, ಹಾಗೆ ಸವರ್ತಿದ್ದೀನಿ. ಏನಕ್ಕಪ್ಪ ರೋಟ್ರಿ ಓಡಿಸಿಲ್ಲ ಅಂತ ಅಂದರೆ, ಈ ಮಳೆಯಿಂದಾಗಿ ಶೀತ ಆಗಿಬಿಟ್ಟಿದೆ. ಮೊದಲೇ ಎರೆಹೊಲ ನೋಡಿ, ಎರೆಹೊಲ ಅಲ್ವಾ, ಅದಕ್ಕೆ ಶೀತ ಆಗಿಬಿಟ್ಟಿದೆ. ಶೀತ ಆಗಿರೋದ್ರಿಂದ ಇನ್ನೂ ಉಳಿಸಿಲ್ಲ. ಈಗ ಗದ್ದೆ ಬದ ಎಲ್ಲ ಹಾಕಿ ಅದನ್ನ ಕ್ಲೀನಾಗಿ ಸವರಿ ನೀಟ್ ಮಾಡಾದಮೇಲೆ ನೀರು ತುಂಬಿ ಈ ನೀರು ಗದ್ದೆ ಥರ ಓಡಿಸೋದು. ನೀರು ಗದ್ದೆ ಥರ ಈ ರೋಟ್ರಿ ಓಡಿಸಿದ್ರೆ ಆಗ ಈ ಹೊಗೆ ಕಡ್ಡಿ ಏನಿರುತ್ತೆ ಅದೆಲ್ಲ ಕಟ್ಟಾಗುತ್ತೆ, ತುಂಡಾಗುತ್ತೆ. ಅಂದರೆ ನೀರಿರುತ್ತಲ್ಲ, ರೋಟ್ರಿಗೆ ಕರೆಕ್ಟಾಗಿ ಸಿಗುತ್ತೆ, ಕಟ್ಕೊಳ್ಳೋದಿಲ್ಲ ಮಣ್ಣು. ಇವಾಗ ಓಡಿಸಿದ್ರೆ ಏನು ಅಂತ ಅಂದರೆ, ಇವಾಗ ಹೊಲ ಓಡಿಸಿದ್ರೆ ಅದು ಮಣ್ಣೆಲ್ಲ ಅಂಟ್ಕೊಬಿಡುತ್ತೆ ಅದಕ್ಕೆ, ರೋಟ್ರಿಗೆ ಕಟ್ಟಾಗೋದಿಲ್ಲ ಕರೆಕ್ಟಾಗಿ ಕಡ್ಡಿ. ಅದಕ್ಕೋಸ್ಕರ ಈ ಥರ ಮಾಡ್ತಿರೋದು. ಗೈಸ್, ಗದ್ದೆ ಬದ ಸವರ್ತಿದೆ, ಮಳೆ ಬಂದ್ಬಿಡ್ತು. ಜೋರು ಮಳೆನೇ ಬರ್ತಿದೆ ಗೈಸ್. ಇಲ್ಲೆಲ್ಲೂ ಜಾಗನೂ ಇಲ್ಲ ಕೂರ್ಲಿಕ್ಕೆ. ಗೈಸ್, ಮುಂದೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇವತ್ತಿಷ್ಟೇ ಹಾಕಿರೋದು ನೋಡಿ ಗೈಸ್. ಗೈಸ್, ಇವತ್ತಿಗೆ 8 ದಿನ ಆಯಿತು ನಾವು ಹಾಗೆ ಬೂದಿ. ಬನ್ನಿ, ಪೈರು ಬಂದಿದೆ, ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ ಗೈಸ್, ಈ ಥರ ಬಂದಿದೆ. ಇಲ್ಲಿ ತುದಿಲಿ ಆ ಕಡೆ ಪಟ, ಇಲ್ಲಿ ಮಧ್ಯೆ ಇದ್ರಲ್ಲೆಲ್ಲ ಈ ನೀರು ಬಾತು ಅಂತ ಇರ್ತದೆ.
ಅದು ಭತ್ತ ಮೇಯ್ಕೊಂಡು ಇಲ್ಲಿ ಪೈರು ಬಂದಿಲ್ಲ ಅಷ್ಟೇ. ಇನ್ನು ಆ ಕಡೆ ಎಲ್ಲ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನಮಗಾಗ್ತದೆ ಒಟ್ಟಿನಲ್ಲಿ. ಗೈಸ್, ಮುದ್ದೆ ಉಪ್ಸಾಂಬಾರು. ಇವತ್ತು ಸಂಡೇ ಸ್ಪೆಷಲ್ ಏನಿಲ್ಲ, ಮುದ್ದೆ ಉಪ್ಸಾಂಬಾರೇ. ಆ್ಯಂಡ್ ಕೆಲಸ ಮುಗಿಸಿ ಬರೋದು ಲೇಟಾಯಿತು. ಬಂದಮೇಲೆ ನಿದ್ದೆ ಮಾಡಿಬಿಟ್ಟಿದೆ. ಗೈಸ್, ರಗ್ಗು ಚೇಪೆದೆ ಎಲ್ಲ ತಗೊಂಡು ಹೋಗ್ತದೆ ಅನ್ಕೋತಿದ್ದೀರಾ? ಇವತ್ತು ನೈಟ್ ಡ್ಯೂಟಿ ನಂದು, ಬೇರೆ ನೋಡ್ಸೋದು, ಅದಕ್ಕೆ ಹೋಗ್ತಿದೆ. ನಿನ್ನೆ ಬೆಳಿಗ್ಗೆ ರೇಜಿಂಗ್ ಕೊಟ್ಟಿರೋದು, ಇನ್ನೂ ಹೋಗಬೇಕು. ಎಲ್ಲ ಹಸಿರಿದೆ, ದಿಂಡು ಕಪ್ಪಿಬಿಟ್ಟಿದೆ, ಬಟ್ ಸಸಿ ಆಗಿದೆ. ಕಾವಿದೆ, ಪರವಾಗಿಲ್ಲ. ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಟಾಟಾ, ಬೈ ಬೈ.